ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಐತಿಹಾಸಿಕ ಧಾರ್ಮಿಕ ಪ್ರಸಿದ್ಧ ಕೋಲಾರಮ್ಮ ಟೆಂಪಲ್ನಲ್ಲಿ ಸಂಗೀತ ವಾದ್ಯಗೋಷ್ಠಿಗೆ ಕೋಲಾರ ಡಿಸಿ ಡಾಕ್ಟರ್ ಎಂ.ಆರ್. ರವಿರವರು ಚಾಲನೆ. ಕೋಲಾರ ನಗರದ ಐತಿಹಾಸಿಕ ಧಾರ್ಮಿಕ ಪ್ರಸಿದ್ಧ ಕೋಲಾರಮ್ಮ ಟೆಂಪಲ್ನಲ್ಲಿ ನಿರಂತರ ಪ್ರತಿ ಶುಕ್ರವಾರ ಸಂಜೆ ಸಂಗೀತ ವಾದ್ಯಗೋಷ್ಠಿ ಕಾರ್ಯಕ್ರಮಕ್ಕೆ ಕೋಲಾರ ಡಿಸಿ ಡಾಕ್ಟರ್ ಎಂ.ಆರ್. ರವಿರವರು ಜ್ಯೋತಿ ಬೆಳಗಿಸಿ ಭಕ್ತಾದಿಗಳಿಗೆ ಲಾಡು ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಇತ್ತೀಚೆಗಷ್ಟೇ ಕೋಲಾರಮ್ಮ ಟೆಂಪಲ್ಗೆ ಮಹಾದ್ವಾರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಸದರಿ ಈ ಕಾರ್ಯಕ್ರಮಕ್ಕೆ ಕೋಲಾರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಮಂಗಳಾ ಮೇಡಂ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಮೋಹನ್, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳಾದ ಮೈಲಾರಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ, ಕೋಲಾರ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಗೋಪಿನಾಥ್ ಮುಂತಾದ ಗಣ್ಯರು ಹಾಜರಿದ್ದರು. ಜಾನಪದ ಕಲಾವಿದರಾದ ಜಯಶೀಲ ಮತ್ತು ತಂಡದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಡೊಳ್ಳು ಕುಣಿತ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಇತಿಹಾಸವನ್ನ ಹೊಂದಿರತಕ್ಕಂತಹ, ಚರಿತ್ರೆ ಇರ್ತಕ್ಕಂತಹ ದೇವಾಲಯ ಇರ್ತಕ್ಕಂಥದ್ದು. ನಮ್ಮ ಮೆಥಡಿಸ್ಟ್ ಶಾಲೆಯಲ್ಲಿ ಓದಿ ವುಮೆನ್ಸ್ ಕಾಲೇಜಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ನನಗೆ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ, ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ಜಿಲ್ಲೆಯಲ್ಲಿ ಓದಿ ಬೆಳೆದು ನಾನು ಇದೇ ಜಿಲ್ಲೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಆಗಿರ್ತಕ್ಕಂಥದ್ದು. ಅವರು ಕರೆಕ್ಟ್ ಶ್ರೀರಾಮ್ಪುರ, ಬಟ್ ನಮ್ಮ ತಂದೆಯವರು ಶ್ರೀರಾಮ್ಪುರ. ನಾನು ಹುಟ್ಟಿ ಬೆಳೆದಿದ್ದೆಲ್ಲನೂ ಕೋಲಾರದಲ್ಲೇ. ಸೊ ಅದಕ್ಕಾಗಿ ನಾನು ಕೋಲಾರ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಈ ಜಿಲ್ಲೆಯ ಹೆಣ್ಮಗಳಾಗಿ ನನಗೆ ಇಲ್ಲಂತ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಆ ದೇವಿ ಕೊಟ್ಟಿರ್ತಕ್ಕಂಥ ವರ. ಮತ್ತೆ ತಮ್ಮೆಲ್ಲರ ಮುಂದೆ ನಾನು ಇಂತಹ ಒಂದು ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸ್ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನನ್ನ ಸರ್ಕಾರ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು. ದಯವಿಟ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಇನ್ನು ಅನೇಕ ರೀತಿಯಲ್ಲಿ ಮಾಡಲಿಕ್ಕೆ ಸಜ್ಜಾಗಿದ್ದೇನೆ. ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಲಾಪ್ರತಿಭೆಗಳು ಯಾರಾದರೂ ಇದ್ದರೆ ಅವರು ಸಹ ಒಂದು ಈ ವೇದಿಕೆಯನ್ನು ಹಂಚ್ಕೊಳ್ಬಹುದು. ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆನ ಇಲ್ಲಿ ನೀವು ತೋರ್ಪಡಿಸಬಹುದು. ತಮ್ಮ ಮೊಮ್ಮಕ್ಕಳು ಅಥವಾ ಬೇರೆ ಮಕ್ಕಳು ಬೇರೆ ಯಾರು ಇರ್ತೀರ, ಜೊತೆಗೆ ತಾವು ಕೂಡ ದೇವರ ನಾಮಗಳಾಡ್ತಕ್ಕಂಥದ್ದಾಗ್ಲಿ, ಭಜನೆ ಮಾಡ್ತಕ್ಕಂಥದ್ದಾಗ್ಲಿ, ಅನೇಕ ರೀತಿಯ ಕಲಾ ಪ್ರಕಾರಗಳಿದ್ದಾವೆ. ಅಂತಹ ಒಂದು ಕಲಾ ಪ್ರಕಾರಗಳನ್ನ ತಾವು ಪ್ರಸ್ತುತಪಡಿಸಬಹುದು. ಜೊತೆಗೆ ಪ್ರತಿ ಶುಕ್ರವಾರ ತಾವು 6 ಗಂಟೆಗೆ ಎಲ್ಲ ಸೀರಿಯಲ್ಗಳನ್ನ ಬಿಟ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ದೇವಿ ಸನ್ನಿಧಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಕುಟುಂಬದ ಜೊತೆಗೆ ತಮ್ಮ ಆರೋಗ್ಯವನ್ನು ಸಹ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹಾರೈಸ್ತಾ, ತಾವು ಏನಾದ್ರೂ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸಲಿದ್ರೆ ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ದಯವಿಟ್ಟು ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಕೊಡಬಹುದು. ಮುಂದಿನ ಶುಕ್ರವಾರ ನಾದಸ್ವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತಿದ್ದೀವಿ. ಅಥವಾ ತಮಗೆ ಇನ್ನೇನಾದ್ರೂ ವಿಶೇಷವಾಗಿ ತಾವು ಯಾರಾದ್ರೂ ಇಂಥ ಒಂದು ಕಾರ್ಯಕ್ರಮನ ಪ್ರಸ್ತುತಪಡಿಸಿ ಅಂತ ಕೋರಿದ್ರೆ ನಮಗೆ ಅವಕಾಶ ಆದಲ್ಲಿ ನಾವು ಅಂಥ ಒಂದು ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸ್ಕೊಡ್ತೀವಿ. ನಿಮ್ಮ ಕೋರಿಕೆ ಅಂದ್ರೆ ನಮ್ದು ಕಾರ್ಯಕ್ರಮ ಇದೇನಷ್ಟೇ, ಕಲಾನಡಿಗೆ ಜನರ ಬಳಿಗೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಮಗೆ ಹೆಚ್ಚಿನ ಒಂದು ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು. ಅವರಿಗೂ ಮತ್ತು ತಮ್ಮ ಎಲ್ಲ ಕಲಾ ಪ್ರೇಮಿಗಳಿಗೂ, ಕಲಾ ಬಂಧುಗಳಿಗೂ, ಕೋಲಾರ ಜಿಲ್ಲೆಯ ನಾಗರಿಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಇಂತಹ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳ್ತಾ, ತಾವು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನ ಪೋಷಿಸಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ದೇವಿಗೂ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಪ್ರತಿಯೊಬ್ಬರಿಗೂ ಸಹ ಆಭಾರಿಯಾಗಿರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸಿದ ಡೊಳ್ಳು ಕುಣಿತದವರಿಗೂ, ಡೊಳ್ಳು ಸಂತೋಷನವ್ರಿಗೂ ಸಹ, ಮತ್ತೆ ಇಲ್ಲಿ ಭರತನಾಟ್ಯ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಸುರಕ್ಷಾ ದೀಕ್ಷಿತ್ ಅವ್ರಿಗೂ, ಅವರ ಟೀಮ್ಗೂ, ಹಾಗೂ ಇಲ್ಲಿ ಹಾಡನ್ನ ತಮ್ಮ ಮುಂದೆ ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂತಹ ಶ್ರೀಮತಿ ಭವಾನಿ ಹಾಗೂ ಶ್ರೀಮತಿ ಜಯಶೀಲರವರಿಗೂ
ಮತ್ತು ಈ ಒಂದು ನಮ್ಮ ಎಲ್ಲ ಇಲಾಖೆ ಕಾರ್ಯಕ್ರಮಗಳನ್ನ ತುಂಬಾ ಸೊಗಸಾಗಿ ಲೀಲಾಜಾಲವಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಆಂಕರ್ ಮಂಜುಳಾ. ಅವ್ರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ತಿಳಿಸ್ತೇನೆ ಅಂತ ಹಾರೈಸ್ತಾ, ಈ ಎಲ್ಲ ಕಲಾವಿದರು ಸಹ ನಾವು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಅವರ ಕಲೆನ ಪ್ರತಿಭೆಯನ್ನ ಅವರು ಹೊರಹೊಮ್ಮಿಸ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಅಷ್ಟೇ ಇವತ್ತು ನಿಮ್ಮದೇ ವೇದಿಕೆ, ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಜಾಗ, ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮ ಒಂದು ಕಲಾ ಪ್ರದರ್ಶನ ಕೊಡಿ, ತಾವು ಆಸ್ವಾದಿಸಿ, ನಮ್ಮನ್ನು ಆಸ್ವಾದಿಸಿ ಅಂತ ಕೇಳ್ತಾ ಧನ್ಯವಾದಗಳು. ಮೂಷಿಕ ಮಗನ ಮೋದಕ ಹಸ್ತ ಚಾಕರ ಚಂದ ವಿಲೋಕಿತ ಸೋ
ನಮ್ಮ ಕಲಾವಿದರಿಗೆ ಜೋರಾಗಿ ಚಪ್ಪಾಳೆ ಕೊಡಲ್ವಾ? ಅದ್ಭುತವಾಗಿ ತಮ್ಮ ಡೊಳ್ಳು ಕುಣಿತದ ಪ್ರದರ್ಶನವನ್ನ ನೀಡಿದ್ರು. ಬಹುಶಃ ಈ ರೀತಿ ಕೋಲಾರಮ್ಮನಿಗೆ ಸೌಂಡ್ಸ್ ಅಂದ್ರೆ ಇಷ್ಟ ಅಂತ ನಾನು ಅವ್ರ ಇತಿಹಾಸದಲ್ಲಿ ಸ್ವಾಮಿಗಳು ಮಾತನಾಡುವಾಗ ಕೇಳಿದ್ದೆ. ಅವಾಗ ಬಹಳ ದೊಡ್ಡ ಯುದ್ಧಗಳೇ ನಡೀತಿತ್ತಂತೆ, ಆ ಸೌಂಡ್ಸ್ ಎಲ್ಲ ಕೇಳಿ ಇಷ್ಟಪಡ್ತಿದ್ರು ಅಂತ ಕೇಳಿದ್ದೆ. ಆ ರೀತಿ ಒಂದು ಸೌಂಡ್ಸ್ ಅನ್ನು ಕೊಟ್ಟರು. ಬಟ್ ಇಷ್ಟೆಲ್ಲ ನಮ್ಮನ್ನ ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಭೂತರಾಗಿದ್ದು, ನಮ್ಮನ್ನೆಲ್ಲ ಕರೆತಂದು ಇಂಥದ್ದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿಜಕ್ಕೂ ಬಹಳ ಸಂತೋಷ ಪಡ್ತೀನಿ. ಎಲ್ಲ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ, ಆದ್ರೆ ಈ ರೀತಿ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದು ಭಕ್ತಿ ಭಾವದಲ್ಲಿ ಮಿಂದೇಳ್ತಾ ಒಂದು ಸಾಂಸ್ಕೃತಿಕ ವೈಭವದಲ್ಲಿ ನಾವು ಅದನ್ನು ನೋಡ್ತಾ ಸಂಭ್ರಮಿಸೋದಿದೆಯಲ್ಲ, ಇದು ನಿಜಕ್ಕೂ